ನಿನ್ನೆ ವ್ಲಾಗಲ್ಲಿ ಒಬ್ಬ ದೊಡ್ಡಮ್ಮನಾಗಿ ಚಾರ್ಲಿ ಜೊತೆ ಇರುವಂಥ ನನ್ನ ಕನೆಕ್ಷನ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ. ನಾನು ಭಾರತದಲ್ಲಿದ್ದಾಗ ನನ್ನ ಸಂಬಂಧಿಕರ ಬಗ್ಗೆ ನನ್ನ ಲೈಫಲ್ಲಿರುವಂಥ ಕನೆಕ್ಷನ್ ಹೇಗಿತ್ತು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟಾಗಿ ನನಗೆ ನಮ್ಮ ತಂದೆಯ ಬಗ್ಗೆ ನೆನಪಿಲ್ಲ, ಬಟ್ ನಾನು 1 ವರ್ಷ ಇದ್ದಾಗೆ ಅವರು ತೀರ್ಕೊಂಡ್ರು ಅಂತ ಹೇಳ್ತಾರೆ. ಅದಾದ ನಂತರ ನಮ್ಮ ಅಪ್ಪನ ಅಮ್ಮ ಫಿಸಿಕಲಿ ಅಬ್ಯೂಸಿವ್ ಅಂತ ಹೇಳಿ ನನ್ನ ಹೆತ್ತಾಕೆ ಅವರಿಂದ ದೂರ ಉಳ್ಕೊಂಡಿರ್ತಾರೆ ಅನ್ನೋದು ನನಗೆ ಗೊತ್ತಿರುವಂಥ ಮಾಹಿತಿ. ಅಲ್ಪ ಸ್ವಲ್ಪ ಮೆಮೊರಿ ಇರೋದು ಅಂತಂದರೆ ಅದು ನಮ್ಮ ಅತ್ತೆ, ನಮ್ಮ ಚಿಕ್ಕಪ್ಪ, ಹಾಗೆ ನನ್ನ ಹೈಸ್ಕೂಲಿಗೆ ಬಂದಾಗ ನಮ್ಮ ದೊಡ್ಡಪ್ಪನ ಬಗ್ಗೆ ನಾನು ಇನ್ನಷ್ಟು ಮುಂದಿನ ವ್ಲಾಗ್ಸಲ್ಲಿ ಯಾವತ್ತಾದರೂ ಆದರೆ ತಿಳಿಸ್ಕೊಡ್ತೀನಿ. ಇದಿಷ್ಟು ನನ್ನ ತಂದೆಯ ಮನೆ ಕಡೆ ಸಂಬಂಧ ನನಗೆ ನೆನಪಿರೋದಾದ್ರೆ, ಇನ್ನು ನನ್ನ ಹೆತ್ತಾಕಿಯ ಮನೆ ಕಡೆಯ ಸಂಬಂಧ ನನಗೆ ನೆನಪಿರೋದು ಹೇಗೆ ಗೊತ್ತಾ? ನಾನು ಮಗು ಇದ್ದಾಗಿಂದ 20ನೇ ವಯಸ್ಸುವರೆಗೂ ಅವರೆಲ್ಲ ಒಂದು ದಂತಕತೆ ಅಷ್ಟೇ. ಅವ್ರ ಮುಖ ಕೂಡ ನಾನು ನೋಡಿರ್ಲಿಲ್ಲ. ಅವ್ರು ಹೇಗಿರ್ತಾರೆ, ಅವ್ರ ಹೆಸರುಗಳು ಮಾತ್ರ ಗೊತ್ತಿತ್ತು, ಬಟ್ ಅವ್ರು ಹೇಗಿರ್ತಾರೆ ಅನ್ನೋದು ನಾನು ನೋಡಿರ್ಲಿಲ್ಲ. ಇಂಜಿನಿಯರಿಂಗ್ 3rd ಸೆಮಿಸ್ಟರ್ ಅಲ್ಲಿ ಇರಬೇಕಾದ್ರೆ ನಮ್ಮ ಅಜ್ಜಿ ಫಸ್ಟ್ ಟೈಮ್ ನಮಗೆ ಕಾಲ್ ಮಾಡ್ತಾರೆ. ಇಲ್ಲದೆ ಇರೋಂಥ ಅಜ್ಜಿ ಇವರೆಲ್ಲರೂ ನಮ್ಮ ಲೈಫಿಗೆ ಬರೋದಕ್ಕೆ ಕಾರಣನೇ ನನ್ನ ತುಂಬ ಒಳ್ಳೆ ಸ್ನೇಹಿತ ರಾಹುಲ್ ಅಂತೇಳಿ. ಹುಡುಕಕ್ಕೆ ಹೋಗ್ಬೇಡಿ, ಅವ್ರ ಇನ್ಸ್ಟಾಗ್ರಾಮಲ್ಲಿ ಸಿಗಲ್ಲ ನಿಮಗೆ. ಸೊ ಅವ್ರ ತಾಯಿ ಮತ್ತೆ ನಮ್ಮ ದೊಡ್ಡಮ್ಮ ಇಬ್ರು ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಸೊ ನಾನು ರಾಹುಲ್ ಅವ್ರ ಹತ್ರ ಎಲ್ಲ ಹೇಳಿರ್ತೀನಿ, ನಮ್ಮ ತಂದೆ ಬಿಟ್ಟೋಗಿದ್ದಾರೆ, ನಮಗಿಲ್ಲ ಈ ಥರ, ನಾವು ತುಂಬ ಕಷ್ಟದಲ್ಲಿದ್ದೀವಿ, ಹಣಕಾಸಕ್ಕೆ ತೊಂದರೆ ಇದೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಮಧ್ಯಾಹ್ನ ತಿನ್ನೋದಕ್ಕೆ ಹೋಟೆಲ್ಗೆ ಹೋಗೋರು ಟ್ಯೂಷನ್ ಆಗಿದ ತಕ್ಷಣ. ನನ್ನ ಹತ್ರ ₹1 ಇರ್ತಿರ್ಲಿಲ್ಲ. ಜೊತೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಹಾನೆಸ್ಟ್ ಅಂತ. ಐ ಹ್ಯಾವ್ ನೋ ಟೂ ಫೇಸ್. ಈ ವಿಚಾರ ನಮ್ಮ ಅಜ್ಜಿ ಗೊತ್ತಾದ್ಮೇಲೆ ಮನೆಯಲ್ಲಿ ಒಂದು ಕಂಡೀಷನ್ ಇರುತ್ತೆ, ನೀನು ನಿನ್ನ ಸಂಬಂಧನ ನಿನ್ನ ಮಗಳ ಹತ್ರ ಚೆನ್ನಾಗಿ ನೋಡ್ಕೋ, ಯಾಕಂದರೆ ಸಾಯೋ ಕಾಲಕ್ಕೆ ನಿನಗೂ ನಿನ್ನ ಮಗು ಅನ್ನೋದು ಇರುತ್ತೆ, ನೋಡ್ಕೋ. ಆದರೆ ನಮಗೆ ಈ ರೀತಿ ಪರಿಸ್ಥಿತಿಯಲ್ಲಿರೋ ತಂಗಿ ಇಲ್ಲ ಅಕ್ಕ ಬೇಕಾಗಿಲ್ಲ. ಯಾಕಂತಂದರೆ ನಮ್ಮ ಲೈಫಲ್ಲಿ ನಾವು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕೆ ರೆಡಿ ಇಲ್ಲ. ಇನ್ನೊಂದು, ನಾವು ನಮ್ಮ ಮಕ್ಕಳು, ನಮ್ಮ ಗಂಡ ಇವ್ರ ಹತ್ರ ಎಲ್ಲ ಇದು ವಿಚಾರ ಮಾತಾಡಬೇಕು ಅಂತಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಪ್ರಾಬಬ್ಲಿ ಅವ್ರ ಮನಸ್ಸಲ್ಲೂ ಇತ್ತೇನೋ. ಹಾಗಾಗಿ ಅವ್ರು ಇಮಿಡಿಯೇಟ್ಲಿ ಬರಲಿಲ್ಲ. ಟ್ರಸ್ಟ್ ಮೀ, ಈ ವಿಚಾರಕ್ಕೆ ನನ್ನ ಚಿಕ್ಕಮ್ಮನ ಮೇಲಾಗಲಿ ನನ್ನ ದೊಡ್ಡಮ್ಮನ ಮೇಲಾಗಲಿ ನನಗೊಂಚೂರು ಬೇಜಾರಿಲ್ಲ. ಬಿಕಾಸ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ನಾನು ಅವ್ರ ಜಾಗದಲ್ಲಿ ಇದ್ದಿದ್ರು ಪ್ರಾಬಬ್ಲಿ ಐ ವುಡ್ ಡೂ ದ ಸೇಮ್. ಹೀಗೆ ನಾವು ನಮ್ಮ ಅಜ್ಜಿನ ನೋಡೋಕ್ಕೆ ಚೆನ್ನೈಗೆ ಹೋಗ್ತೀವಿ. ಆಗ ಮತ್ತೆ ಒಂದು ಸುಳ್ಳಿನ ಮನೆ ಕಟ್ಟಲಾಗುತ್ತೆ. ಇಲ್ಲ, ನನ್ನ ಗಂಡ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ನನ್ನ ಯಾರು ಬಿಟ್ಟಿಲ್ಲ, ನನ್ನ ಮಗು ಚೆನ್ನಾಗಿದೆ, ನನ್ನ ಬೆಂಗಳೂರಲ್ಲೇ ಸ್ವಂತ ಮನೆ ಇದೆ ಅಂತ ಎಲ್ಲ ಮಣ್ಣಿನ ಮನೆ ಕಟ್ಕೊಳ್ತಾರೆ. ಆದರೆ ನನ್ನ ಪ್ರಕಾರ ಮಣ್ಣಿನ ಮನೆಯಲ್ಲಿ ಕೂತ್ಕೊಂಡು ಎಷ್ಟು ದಿನ ಮಳೆ ಆಗಬಾರ್ದು ಅಂತ ಕೂತ್ಕೊಳ್ತೀರಿ? ನಿಜ ಹೇಳಲೇಬೇಕಲ್ವೇ? ಅದು ಜನ್ಮ ಕೊಟ್ಟವ್ರ ಮುಂದೆ ಎಷ್ಟು ದಿನ ಸುಳ್ಳು ಹೇಳಕ್ಕೆ ಸಾಧ್ಯ? ಅದಕ್ಕೆ ನಾನು ನಿಜಾನ ಕೂತ್ಕೊಂಡು ನಮ್ಮ ಅಜ್ಜಿ ಹತ್ರ ಪಾರ್ಕಲ್ಲಿ ಮಾತಾಡಿ ಸತ್ಯನ ಹೇಳ್ತೀನಿ. ಇದಾದ್ಮೇಲೆ ಏನಾಯಿತು, ಇದೆಲ್ಲ ಗೊತ್ತಾದ್ಮೇಲೆ ನಮ್ಮ ಸಂಬಂಧಿಕರು ಹತ್ರ ಆದ್ರ ದೂರ ಆದ್ರ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ನೋಡಿ. ಓಕೆ, ಇಲ್ಲಿ ಮಾತಾಡೋರು ನಿನ್ನ EMI ಕಟ್ತರ, ಜೀವನದಲ್ಲಿ ಸೋತಿದ್ದಾಗ ಬೆನ್ ತಟ್ಟರ.